ಮಾಸಿಕ ಮೊದಲ ಶನಿವಾರದಂದು ನಡೀತಕ್ಕಂಥ ಈ ತತ್ವಚಿಂತನೆ ವೇದಿಕೆ ಮೇಲೆ ಆಸೀನರಾಗಿ ಇಲ್ಲಿವರೆಗೂ ತಮ್ಮ ಅನುಭವವನ್ನು ತಿಳಿಸಿದಂಥ ಎಲ್ಲ ಗುರುಬಂಧುಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲೂ ನಾನು ವಂದನೆಗಳನ್ನು ತಿಳಿಸುತ್ತಾ ಸುಖ ಸ್ವರೂಪರೇ, ಇವತ್ತಿನ ವಿಷಯದ ಬಗ್ಗೆ ಅಂದರೆ ಆಚಾರ ಪ್ರಭಾವ ಧರ್ಮ. ಇದರ ಬಗ್ಗೆ ಸಾಕಷ್ಟು ತಾವೆಲ್ಲ ಕೇಳಿದ್ವಿ. ಧರ್ಮ ಇದು ಯಾವುದರ ಆಧಾರದ ಮೇಲೆ ನಿರ್ಧಾರ ಆಗೈತೆ ಅಂದರೆ ಆಚರಣೆ ಮೇಲೆ ನಿರ್ಧಾರ ಆಗೈತೆ. ಅದು ಅಧರ್ಮ ಇರ್ಬೋದು, ಅದು ಧರ್ಮ ಇರ್ಬೋದು. ಇದು ಯಾವುದರ ಮೇಲೆ ನಿರ್ಧಾರ ಆಕೈತೆ ಅಂದ್ರೆ ನಮ್ಮ ಆಚರಣೆ ಮೇಲೆ. ಅದಕ್ಕೆ ಆಚರಣೆನ ಶ್ರೇಷ್ಠವಾದಂಥದ್ದು. ಶ್ರುತಿ ಹೇಳ್ತೈತಿ, ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ವೃತ್ತಿ ಅಂತಕ್ಕಂಥ 5 ಯಮಾಂಗ ಹೇಳ್ತೈತಿ. ಹೇಳಿದರೂ ಕೂಡ ನಾವು ಆಚರಣೆ ತರಲಿಲ್ಲ ಅಂದ್ರೆ ನಾವು ವ್ಯಕ್ತಿಯಾಗಿ ಉಳಿತೇವೆ, ವ್ಯಕ್ತಿತ್ವ ನಿರ್ಮಾಣ ಆಗೋದಿಲ್ಲ. ಬರೀ ಹೆಸರಷ್ಟ ಉಳಿತೈತಿ, ಆದ್ರೆ ಅದಕ್ಕೆ ಮಹತ್ವ ಬರುವುದಿಲ್ಲ. ಧರ್ಮರಾಯಿಗೆ ಅವನನ್ನು ಗುರುತಿಸ್ಲಿಕ್ಕೆ ಯಾವುದು ಕಾರಣ ಅಂತಂದ್ರೆ ಆಚರಣೆ. ರಾಮನನ್ನು ಗುರುತಿಸ್ಲಿಕ್ಕೆ ಕಾರಣ ಆಗಿದ್ದು ಅವನ ಆಚರಣೆ. ನಾವು ಆಚರಿಸಿದಾಗ ಮಹತ್ವ ಬರ್ತೈತಿ ಅಂತ, ಇಲ್ಲ ಅಂದ್ರೆ ವ್ಯರ್ಥ ಅಂತ. ನಾವು ಹೇಳಿ ಬರೀ ಮಾತಾಡಿ ಅಲ್ಲಿಗೆ ಬಿಟ್ರೆ ವ್ಯರ್ಥ ಅಂತ. ಸತ್ಯದಿಂದ ನಡೀರಿಪ್ಪ ಅಂತಂದ್ರೆ ನಾನು ಮೊದಲಿಗೆ ಸತ್ಯದಿಂದ ನಡೆದಾಗ ಅದಕ್ಕೆ ಮಹತ್ವ ಬರ್ತೈತಿ ಅಂತ. ಅದು ಇನ್ನೊಬ್ಬರು ಅದನ್ನು ಪಾಲನೆ ಮಾಡ್ತಾರೆ, ನಾ ಹೇಳಿದ್ದನ್ನು ಅವರು ಪಾಲನೆ ಮಾಡ್ತಾರೆ. ನಾನು ಪಾಲನೆ ಮಾಡಲಿಲ್ಲ ಅಂದ್ರೆ ನೀವು ಏನಂತೀರಿ? ಹೇಳ್ತಾರೆ ಬಿಡ, ಅವರೇ ಮಾಡೋದಿಲ್ಲ, ನಮಗೆ ಹೇಳ್ತಾರೆ, ತಾವ ಶಾಣ್ಯರ ಅದಾರ ಅಂತ ತಿಳ್ಕೊಂಡಾರ ಅಂತ ನೀವು ಅಂತೀರಿ. ಅದಕ್ಕೆ ನಾವು ಮೊದಲೇಕೆ ನಮ್ಮ ಕೃತಿಗಳು, ನಮ್ಮ ನಡತೆ ಮುಖ್ಯವಾಗಿ ಇರಬೇಕು ಅಂತ ಅಂದಾಗ ಇನ್ನೊಬ್ಬರಿಗೆ ಅದು ಪರಿಣಾಮ ಬೀರ್ತೈತಿ ಅಂತ. ಇಲ್ಲಾಂದ್ರೆ ಅದು ಪರಿಣಾಮ ಬೀರೋದಿಲ್ಲ. ನಮ್ಮಲ್ಲಿ ಆಚರಣೆ ಬರಬೇಕು ಅಂತ. ಬರೀ ಕೇಳಿ ಹಂಗೆ ಬಿಟ್ಬಿಟ್ರೆ ಯಮನಿಯಮಾದಿಗಳ ಆಚರಣೆ ಇಲ್ಲದ ಧರ್ಮ ಇಲ್ಲ. ಧರ್ಮಕ್ಕೆ ಆಧಾರವಾಗಿ ಇವು ಏನು 5 ಏನು ಅದಾವಲ್ಲ, ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ವೃತ್ತಿ ಅಂತಕ್ಕಂಥ ಬಹಿರಂಗದ ಆಚರಣೆಗಳಿವು. ಹೊರಗೆ ಸಾಮಾಜಿಕವಾಗಿ ನಾನು ಹೆಂಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೈತಿ ಯಮ. ನಿಯಮ ಅಂತರಂಗದೊಳಗೆ ನನ್ನೊಳಗೆ ನಾನು ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನು ನಿಯಮ ತಿಳಿಸ್ತೈತಿ. ಅದಕ್ಕೆ ಮೊದಲೇಕೆ ನಾವು ಹೊರಗಿಂದ ಆಚರಣೆನೇ ಇಲ್ಲ ಅಂದ್ರೆ ಒಳಗೆ ಹೆಂಗಿರ್ತೀರಿ ನೀವು? ಒಳಗೆ ಇರೋಕ್ಕಾಗೋದಿಲ್ಲ. ಹೊರಗಿನ ಆಚರಣೆಗಳು ಶುದ್ಧ ಇದ್ದಾಗ ಒಳಗಿನ ಆಚರಣೆಗಳನ್ನ ಪಾಲನೆ ಮಾಡಕ್ಕೆ ಬರ್ತೈತಿ. ಯಾಕೆಂದ್ರೆ ಕಳುವು ಮಾಡಿ ಬಂದು ನಾನು ಪೂಜೆ ಮಾಡ್ತೀನಿ, ಅನುಷ್ಠಾನ ಮಾಡ್ತೀನಿ ಅಥವಾ ಜಪ ಎನಿಸ್ತೀನಿ ಅಂದ್ರೆ ಏನಕ್ಕೆ ಹೊರಗಿರ್ತೈತಿ ಅಲ್ಲಿ? ಯಾವಾಗ ಪೊಲೀಸರು ಬರ್ತಾರೋ ಅದನ್ನ ಜಪ ಮಾಡಬೇಕಾಗತ್ತೆ. ಅದಕ್ಕೆ ಬಹಿರಂಗದ ಆಚರಣೆಗಳು ನಮಗೆ ಶುದ್ಧ ಇರಬೇಕು ಅಂತ ಅಂದಾಗ ಅಂತರಂಗದೊಳಗೆ ನಾವು ಶುದ್ಧತೆಯನ್ನು ಪಡೀಲಿಕ್ಕೆ ಬರ್ತೈತಿ. ಹೆಂಗೆ ಆಕೈತಿ ಅಂದ್ರೆ ಹೊರಗಿಂದೆಲ್ಲ ಸ್ವಚ್ಛ ತಿಕ್ತೇವೆ ನಾವು. ತಾಯಂದಿರು ಇದನ್ನು ಹಂಡೆ ತೆಗ್ತೀರಿ ನೀವು,
ಹೊರಗೆಲ್ಲ ತಳ ಅಂತೈತಿ, ಒಳಗೆ ಹಂಗೆ ಇರ್ತೈತೆ ಅದು. ನಾವು ಹಂಗೆ ತೋರ್ಸಾಕತ್ತೇವು. ಏನಾಗೈತಿ ಅಂದ್ರೆ ಹೊರಗೆ ಒಳ್ಳೊಳ್ಳೆ ಇದನ್ನ ಮಾಡಿ ಹೊರಗೆ ಶುದ್ಧದೇವ ಅಂತ ತೋರ್ಸಾಕತ್ತೇವು, ಒಳಗೆ ಮಾತ್ರ ಏನು ಇಲ್ಲ. ಅದು ಯಾವಾಗ ಪ್ರಕಟ ಆಕೈತಿ ಅಂದ್ರೆ ಹೊರಗೆ ಅದು ಪ್ರಕಟ ಆಗೇ ಬಿಡ್ತೈತಿ. ಒಳಗಿಂದ ಏನು ಅನ್ನೋದು ಹೊರಗೆ ಒಮ್ಮಿಲ್ಲ ಒಮ್ಮೆ ಪ್ರಕಟ ಆಗಬೇಕದು. ಅದಕ್ಕೆ ನಾವು ಒಳಗೂ ಹೊರಗೂ ಕೂಡ ಶುದ್ಧ ಇರಬೇಕು ಅಂದ್ರೆ ಮಾತ್ರ ಮನುಷ್ಯನ ಜನ್ಮ ಸಾರ್ಥಕ್ಕಾಗತ್ತೆ. ಇಲ್ಲ ಅಂದ್ರೆ ವ್ಯರ್ಥ ಅಂತ. ಬರೀ ಹೊರಗೆ ಶುದ್ಧ ಮಾಡ್ಕೊಂಡು ಒಳಗೆ ಶುದ್ಧ ಇಲ್ಲ ಅಂದ್ರೆ ಅದು ವ್ಯರ್ಥ. ಒಳಗೆ ಶುದ್ಧ ಇರಬೇಕಂದ್ರೆ ಹೊರಗೆ ಶುದ್ಧ ಇದ್ರೆ ಮಾತ್ರ ಒಳಗೆ ಶುದ್ಧ ಇರಕ್ಕೆ ಬರ್ತೈತಿ ಅಂತ. ಅದಕ್ಕೆ ನಾವು ಮುಖ್ಯವಾಗಿ ಆಚರಣೆ ಮುಖ್ಯ ಐತಿ ಅಂತ ಹೇಳ್ತೀನಿ. ಧರ್ಮವನ್ನು ನಿರ್ಧಾರ ಮಾಡೋದು, ಧರ್ಮ ಪ್ರತಿಪಾದನೆ ಮಾಡೋದು ಅಂದ್ರೆ ಹೆಂಗೆ ಅಂದ್ರೆ ನಮ್ಮ ಆಚರಣೆ ಮುಖಾಂತರ ಅದನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಬರ್ತೈತಿ ಅಂತ. ಧರ್ಮ ಅವಾಗ ಗುರುತಿಸ್ಕೊಂತೈತಿ. ಇಲ್ಲ ಅಂದ್ರೆ ಧರ್ಮ ಗುರುತಿಸ್ಕೊಳೋದಿಲ್ಲ. ಧರ್ಮ ಗುರುತಿಸ್ಬೇಕಂದ್ರೆ ನಾ ಸತ್ಯದಿಂದ ನಡೆದಾಗ, ಅಹಿಂಸಾ ವೃತವನ್ನು ಪಾಲನೆ ಮಾಡಿದಾಗ, ಇನ್ನೊಬ್ಬರದ್ದು ಕಳು ಮಾಡದೇ ಇದ್ದಾಗ, ನನ್ನದ್ರೊಳಗೆ ನಾ ಇದ್ದಾಗ, ಅತಿ ಆಶೆ ಮಾಡದೇ ಇದ್ದಾಗ ಧರ್ಮ ಗುರುತಿಸ್ತೈತಿ. ಇಲ್ಲ ಅಂದ್ರೆ ಧರ್ಮವನ್ನು ಗುರುತಿಸ್ಲಿಕ್ಕೆ ಬರೋದಿಲ್ಲ. ನಾವು ತಿಳ್ಕೊಂಡೇವು ಧರ್ಮ ಅಂದರೆ ಹೊರಗಿನ ಏನು ನಾವು ಮಾಡ್ತೇವಲ್ಲ, ಆರತಿ, ಊದಿನ ಕಡ್ಡಿ, ಇವು ಧೂಪ ದೀಪ ಅಥವಾ ಸಂಕೇತಗಳನ್ನ ಇಟ್ಕೊಂಡು ಮಾಡ್ತೇವಲ್ಲ, ಇವು ಧರ್ಮ ಅಲ್ಲ. ಧರ್ಮ ಎಲ್ಲರಿಗೂ ಒಂದೇ ಐತಿ, ಬೇರೆ ಆಗಿಲ್ಲ. ಈ ಏನು 5 ಯಮಾಂಗಗಳ ಹೇಳ್ಯಾವಲ್ಲ, ಇವು ಯಾರಿಗಾರೋ ಯಾವುದ ಪ್ರದೇಶದವ್ರಿಗೇನಾರ ಬದಲಾವಣೆ ಆಗ್ಯಾವೋ ಹೇಗೆ? ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರ ವೃತ್ತಿ ಅಂತಕ್ಕಂಥವು ಯಾವನಿಗೂ ಕೂಡ ಬದಲಿಯಾಗಿಲ್ಲ. ಯಾವ ಜಾತಿಯವ್ರಿಗೂ ನಾವು ಹೊರಗಿನ ಜಾತಿಗಳನ್ನು ಮಾಡೇವಲ್ಲ, ಅವಗೂ ಇವು ಬದಲಾವಣೆ ಆಗಿಲ್ಲ. ಅಥವಾ ಪಾಶ್ಚಿಮಾತ್ಯರಿಗೂ ಬದಲಾವಣೆ ಆಗ್ಯಾವನು. ಸತ್ಯ ಸತ್ಯವಾಗಿ ಐತಿ, ಅಹಿಂಸಾನ ಐತದು. ಅದಕ್ಕೆ ಹೇಳಿದ್ದು ಅಹಿಂಸಾ ಪರಮೋ ಧರ್ಮ ಅಂತ. ಶ್ರೇಷ್ಠವಾದಂಥ ಧರ್ಮ ಯಾವುದು ಅಂದ್ರೆ ಅಹಿಂಸಾ. ಹಿಂಸೆಯನ್ನು ಮಾಡಬೇಡ ಯಾವುದೇ ಜೀವಿಗಿರಲಿ. ಅದಕ್ಕೆ ಹೇಳಿದ್ರಲ್ಲ, ನಾವು ಮದದಿಂದ ಏನು ಮಾಡಾಕತ್ತೇವೋ, ಅಹಂಕಾರದಿಂದ ನಮ್ಮ ಏನಾಗ್ಯಾವು ಅಂದ್ರೆ ನಾವು ಇವನ್ನೆಲ್ಲ ಉಲ್ಲಂಘನೆ ಮಾಡಿಬಿಟ್ಟೇವೆ. ಯಮ ನೇಮಾದಿಗಳನ್ನು ಉಲ್ಲಂಘನೆ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ಅಹಂಭಾವ, ಅಜ್ಞಾನ. ಅಹಂಭಾವಕ್ಕೆ ಕಾರಣ ಏನು? ಅಜ್ಞಾನ. ಅದಕ್ಕೆ ಆ ಅಜ್ಞಾನವನ್ನು ಹೋಗಲಾಡಿಸ್ಕೋಬೇಕಂದ್ರೆ ತಿಳುವಳಿಕೆಯನ್ನು ಮಾಡ್ಕೋಬೇಕು. ಆ ತಿಳುವಳಿಕೆ ಎಲ್ಲಾರು ಸಿಗ್ತೈತೇನು? ಅದು ಯಾವುದಾರ ಕಿರಾಣಿ ಅಂಗಡಿಯಾಗೋ ಅಥವಾ ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು ಅಂತ ಸಿಟಿ ಒಳಗೆ ಸಿಗ್ತೈತೇನು? ಇಲ್ಲ. ಅಂಥ ಉತ್ತಮರ ಸಂಘದೊಳಗೆ ಆ ಜ್ಞಾನ ಸಿಗ್ತೈತಿ. ಅದಕ್ಕೆ ಉತ್ತಮರ ಸಂಘವನ್ನು ಬಿಡಬೇಡ ನೀನು. ಎತ್ತಾಗಿ ತೊತ್ತಾಗಿ ಅಂತ ಹೇಳಿದ್ದು ಅದ ಉದ್ದೇಶ. ಯಾವುದರ ಪ್ರಕಾರದಿಂದ ನೀನು ಅಲ್ಲಿರೋ, ದೂರ ಆಗಕ್ಕೆ ಹೋಗ್ಬೇಡ. ದೂರಾದಿ ನಿನ್ನ ಜನ್ಮನ ವ್ಯರ್ಥ. ನಾವು ದೂರ ಹಾಕ್ಯವು. ಯಾಕೆ? ನಮ್ಮದ ಇನ್ನೂ ಒಳಗೆ ವಿಷಯದ ಅಪೇಕ್ಷೆಗಳು, ವಿಷಯದ ಮೋಹ ದೂರ ಆಗಕ್ಕೆ ಕಾರಣ ಆಕೈತಿ. ಬೇಕಾದದ್ದು ಸಿಗಲಿಲ್ಲ ಅಂದ್ಕೂಡಲೇ ಅಲ್ಲೇನು ಮಾಡೋದು, ಬಿಡೋ ಹೋಗಿ. ನಾನು ಭಾಳ ದಿನ ಆಯ್ತು ಹೊಂಟು ನನಗೇನೂ ಸಿಗಲೇ ಇಲ್ಲ, ಅಲ್ಲಿ ಏನೂ ಆಗಲಿಲ್ಲ. ನಾವು ಆ ಉದ್ದೇಶವನ್ನು ಇಟ್ಕೊಂಡು ಇದಕ್ಕೆ ಸತ್ಸಂಗಕ್ಕೆ ಬಂದ್ರೆ ವ್ಯರ್ಥ. ಅದು ಸಿಗಲ್ಲದೆ ಇರಲಿ. ಯಾಕಂದ್ರೆ ಅದು ಅದರಿಂದ ಸಿಗುವುದಲ್ಲದು, ಪ್ರಾರಬ್ಧವನ್ನು ಅವಲಂಬಿಸ್ಕೊಂಡು ಬಂದಂಥದ್ದು. ವಿಷಯ ವಸ್ತುಗಳು ಏನದಾವಲ್ಲ, ಪ್ರಾರಬ್ಧವನ್ನು ಅವಲಂಬಿಸ್ಕೊಂಡು ಬಂದಂಥವು. ನಾವು ಸಿಕ್ಕರೆ ಒಳ್ಳೆಯವರು, ಸಿಗಲಿಲ್ಲ ಅಂದ್ರೆ ಏನೂ ಇಲ್ಲ ಬಿಡಪ್ಪ. ಅದು ಅಂಥ ಮನೋಭಾವದಿಂದ ಇದನ್ನು ಕೇಳಲಿಕ್ಕೆ ಬರೋದಲ್ಲ. ಇದು ಜನ್ಮದ ಸ್ವಾರ್ಥಕತೆಗಾಗಿ, ಮನುಷ್ಯ ಜನ್ಮದ ಸ್ವಾರ್ಥಕತೆಗಾಗಿ ಈ ಒಂದು ಸಂಘವನ್ನು ನಾವು ಮಾಡಬೇಕಾಯಿತು, ಉತ್ತಮರ ಸಂಘ. ಯಾಕೆ? ಜನ್ಮಾಂತರ ಅಜ್ಞಾನದಿಂದ, ಮೋಹ ಮದದಿಂದ
ಎಷ್ಟು ಜನ್ಮವನ್ನು ಕಳೆದು ಬಂದೆವೋ ಏನೋ, ಎಷ್ಟು ವೃತ್ತಿಗಳದಾವ ಇಲ್ಲಿ ನಮ್ಮಲ್ಲಿ ಮನುಷ್ಯರಲ್ಲಿನ. ಮನುಷ್ಯ ಜನ್ಮನ ಐತಿ, ವೃತ್ತಿಗಳು ಎಷ್ಟದಾವ ಅನ್ನೋರು ಹೇಳಿದ್ರಲ್ಲ. ಈಗ 6 ನಮೂನಿ ವೃತ್ತಿ ಸಹಜವಾಗಿ ಗುರುತಿಸ್ತೇವೆ, ಆದ್ರೆ ಇನ್ನೂ ಒಂದು ವೃತ್ತಿ ಐತದ, ಹೆಸರಿಸಲಿಕ್ಕೆ ಬಾರದಂದ ವೃತ್ತಿ. ಅದು ವಿಷಯದ ಅಪೇಕ್ಷೆ ಇತ್ತಂದ್ರೆ, ಅತಿ ವ್ಯಾಮೋಹ ಇತ್ತಂದ್ರೆ ಅಂಥ ವೃತ್ತಿ ಬರ್ತೈತಿ. ಮಾತಾಡ್ತೇವೆ, ಹೇಳ್ತೇವೆ, ಏನು ರಾಕ್ಷಸಕ್ಕಿನ್ನ ಕಡಿಯಾಗಿ ಮಾಡಾಕತ್ತಲ್ಲ ಅಂದ್ರೆ ಹೆಸರಿಸಲಿಕ್ಕೆ ಬರೋದಿಲ್ಲ ಅದು ವೃತ್ತಿ. ಏನು ಪಿಸಾಸಿಕ್ಕಿನ್ನ ಕಡಿ ಇದು ಮಾಡಾಕತ್ತಿಯಲ್ಲ ನೀನು ಅಂತೇವೆ ನಾವು. ಅಂದ್ರೆ ಅದಕ್ಕೆ ಹೆಸರಿಲ್ಲ ಅಂತ, ಅದಕ್ಕಿನ್ನೂ ಹೀನ ಮಟ್ಟದೊಳಗೆ ನಮ್ಮ ಕೃತಿಗಳದಾವು. ಅಷ್ಟು ಆ ವೃತ್ತಿಗಳ ಬದಲಾವಣೆ ಮಾಡ್ಕೋಬೇಕಂದ್ರೆ ಅದು ನಮ್ಮ ಆಚರಣೆ ಮುಖಾಂತರ ಅದು ಬದಲಾವಣೆ ಆಕೈತಿ. ಆಚರಣೆಗೆ ಬೇಕಾದಂಥದ್ದು ವಿವೇಕ. ವಿವೇಕ ಜಾಗೃತ ಆದಾಗ ಆಚರಣೆ ಬರ್ತೈತಿ, ಇಲ್ಲಾಂದ್ರೆ ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀತಿಯನ್ನು ನಾವು ಬಿಡಬಾರ್ದು ಅಂತ. ನೀತಿ ಉಡಗದೆ ಕಡೆ ಮುಟ್ಟಿರ್ಪ ಅಂತೇಳಿ, ಕಡೆತನೂ ನೀತಿಯನ್ನು ಉಲ್ಲಂಘನೆ ಮಾಡಬೇಡ. ಅದಕ್ಕೆ ಜ್ಞಾನಿಗಳನ್ನೋರು ಕೂಡ, ಅವರು ಜ್ಞಾನಿಗಳು ಇಷ್ಟು ನಮ್ಮ ಭಾರತೀಯ ಋಷಿ ಪರಂಪರೆ ಒಳಗೆ ನೋಡಿದಾಗ ಎಲ್ಲ ಋಷಿಗಳು ತಿಳಿದ ಮೇಲೆಯೂ ಕೂಡ ಅವರ ವೃತ್ತಿಯನ್ನು, ಅವರು ಯಾವ ರೀತಿಯಾದಂಥ ಆಚರಣೆ ಇತ್ತು ಮಲ್ಲೇಕ, ಅದೇ ರೀತಿಯಾಗಿನ ಅವರದ ಇನ್ನೊಂದು ಜೀವಿಗೆ ಕೆಡಕನ್ನು ಬಯಸಲಿಕ್ಕೆ ಹೋಗಿಲ್ಲ. ತಿಳಿದೈತಿ ಬಿಡು, ನಾ ದಾಟೇನು ಪಾಜೆ ದಾಟಿಬಿಟ್ಟೇನೆ, ನಂದೇನು ನಾ ಹಿಂಗೆ ಹೆಂಗೆ ಬೇಕಾದಂಗೆ ನಡೆದ್ರು ನಡೀತೈತಿ ಅಂತ ಯಾವುದೇ ಅಹಿತಕರ ಘಟನೆಗಳನ್ನು ಅವರು ಎಂದೂ ಮಾಡಿಲ್ಲ. ದೋಷಗಳನ್ನು ಅವರು ಮಾಡಿಲ್ಲ. ಹೌದು, ತಿಳಿದೈತಿ ಬಿಡು ಇನ್ನೇನೈತಿ ಅಂತಂದ್ರೆ, ತಿಳಿದೈತಿ ಬಿಡು ಇನ್ನು ಈ ಚಟಾದೀನ ಆಗುನ ಅಂತ ಆಗಿಲ್ಲ ಅವ್ರಿಗೆ. ಹೌದಲ್ಲ, ಇನ್ನು ಏನು ಮಾಡಿದ್ರು ನಡೀತೈತಿ, ಯಾರು ಕೇಳೋರಿಲ್ಲ ನಾನು ಅಂತ ತಿಳಿದು ಮಾಡಿಲ್ಲ ಅವ್ರು. ನಾವು ಏನು ಮಾಡಾಕತ್ತೇವು, ಅವರು ಆ ರೀತಿಯಾಗಿ ಕಡೆಯವರೆಗೂ ಆ ನೀತಿಯನ್ನು ಪಾಲನೆ ಮಾಡಿದರೆ ನಾವು ನೀತಿಯನ್ನು ಉಲ್ಲಂಘನೆ ಮಾಡಿ ಈ ಜನ್ಮವನ್ನು ಕಳೆಯಾಕತ್ತೇವೆ. ಅದಕ್ಕೆ ನೀತಿ ಪಾಲನೆಯಿಂದ ಸಾಮಾಜಿಕವಾಗಿ ಶಾಂತಿ ಲಭಿಸ್ಬೇಕಾದ್ರೆ ನೀತಿಯನ್ನು ಪಾಲನೆ ಮಾಡಬೇಕಾಯ್ತು. ಆ ನೀತಿಯನ್ನು ಪಾಲನೆ ಮಾಡಬೇಕಂದ್ರೆ ವಿವೇಕನೇ ಬೇಕಲ್ಲ. ಅಲ್ಲಿ ಹಿತ ಅಹಿತವಾದಂಥ ತಿಳುವಳಿಕೆ, ಸಾಮಾಜಿಕವಾಗಿ ಆ ಹಿತ ಅಹಿತ ತಿಳುವಳಿಕೆ ಬೇಕಲ್ಲ. ಹಿತ ಆಯಿತು ಅದು ಅಹಿತ ಆಯಿತು ಅನ್ನುವಂಥ ತಿಳುವಳಿಕೆ ಇದ್ರೆ ಮಾತ್ರ ನೀತಿಯನ್ನು ಪಾಲನೆ ಮಾಡೋಕ್ಕೆ ಬರ್ತೈತಿ. ಎಲ್ಲದ್ರಾಗೂ ಸುಖಬುದ್ಧಿಯನ್ನು ಇಟ್ಕೊಂಡು ಕುಂತವ್ರಿಗೆ ಅವ ತೊಡುಗು ಮಾಡಿದವನು ಅವ ಸುಖಬುದ್ಧಿನ ಇಟ್ಕೊಂಡನ, ಅವ ಅದಕ್ಕೆ ತೊಡುಗು ಮಾಡಾಕತ್ತಾನ. ಅಲ್ಲಿ ಅದರಿಂದ ಸುಖ ಆಕೈತೆ ಅಂತ ಅವ ತಿಳಿದಾನ. ಸರಳ ಮಾರ್ಗ ಅಲ್ಲ ಇದು. ದುಡಿಯಂಗಿಲ್ಲ, ದುಃಖ ಬಿಡಂಗಿಲ್ಲ, ಏನು ರಾತ್ರಿ 1-2 ತಾಸು ಹೋಗಿ ಬಂದುಬಿಟ್ರೆ ಸಿಗ್ತೈತಲ್ಲ ಆರಾಮ, ಆಗಲಿ ಆರಾಮ ಮಕ್ಕೊಂಡು ನಿದ್ದೆ ಮಾಡ್ಬೋದು ಅಂತ ಅವ ಮಾಡಾಕತ್ತಾನ. ಆದ್ರೆ ವಿಹಿತ ಐತೆ ಅನ್ನೋದು, ಉಚಿತ ಐತೆ ಅನ್ನೋದು ಮಾಡೋದು ಇಲ್ಲ. ಅದರಿಂದ ಆ ಇನ್ನೊಂದು ಜೀವಿ ನೊಂತೈತಲ್ಲ, ಕೊರಗ್ತೈತಲ್ಲ, ಅದರ ಶಾಪ ಮನೋಗತವಾಗಿ ಏನು ಸಂಕಲ್ಪಗಳನ್ನು ಮಾಡ್ತೀವಿ ನಾವು ಅವೆಲ್ಲವೂ ಬರ್ತಾವು ಅಂತ. ಹೌದಲ್ಲ, ನೋಡ್ರಿ, ಯಾರಾದ್ರೂ ನೆನ್ಸಾಕತ್ರ ಬಿಕ್ ಬಂತೆ ಅಂದ್ರೆ ಏನಂತೀರಿ ನೀವು? ನೆನ್ಸಾಕತ್ರನ್ನು ಯಾರಾದ್ರೂ ನೆನ್ಸಾಕತ್ತಿರ್ಬೋದು. ಅಂದ್ರೆ ಅದು ಆ ಮನುಷ್ಯನ ಸಂಕಲ್ಪಗಳ ಪರಿಣಾಮ. ಅದು ತಟ್ಟಲ್ಲ ಬಿಡೋದಲ್ಲ ಶಾಪ. ನಮ್ಮ ಆಚರಣೆ ಏನು ಪರಿಶುದ್ಧವಾದ್ರೆ ಮಾತ್ರ ಅದು ಒಳ್ಳೇದಾಗುತ್ತೆ ಹೊರತಾಗಿ ಆಚರಣೆ ಪರಿಶುದ್ಧ ಇಲ್ಲ ಅಂದರೆ ಅದರ ಫಲವನ್ನು ಉಣ್ಣಬೇಕಾಕೈತಿ. ಅದಕ್ಕೆ ಅವರು ಹೇಳಿದ್ದು, ಆವ ಬಲವಿಡಿದು ಅಕ್ಕಿಳ ದುರಿತ ಕರ್ಮವನ್ನು ಎಸಗಿ ಜೀವಿಸುವೆ ಎಲೆ ಮಾಜ ದುಸರಲೆ ಮಾನವ ಅಂತ. ಯಾರು ಬಲ ಇಟ್ಕೊಂಡು ಇಷ್ಟೆಲ್ಲ ದುರಿತ ಕರ್ಮಗಳನ್ನು ನೀನು ಮಾಡಾಕತ್ತಿ, ಧರ್ಮವನ್ನು ದೂರ ಮಾಡು, ಅಧರ್ಮ ಕಾರ್ಯದೊಳಗೆ ನೀ ತೊಡಗಿ, ಯಾರ ಬಲ ಐತಿ ಇಲ್ಲಿ? ನಾವು ತಿಳ್ಕೊಂಡ್ಬಿಟ್ಟೆವು, ಯಾರಾದರೂ ಬಲ ಐತಿ ಬಿಟ್ರಿ, ಯಾರಾದರೂ ಪಾರು ಮಾಡ್ತಾರೆ. ಏನು ಅಜ್ಜನ ನೆನೆಸಿಬಿಟ್ರೆ ಅಥವಾ ಹೋಗಿ ಗದ್ದಿಗೆಗೆ ಹೋಗಿ ಬಂದುಬಿಟ್ರೆ ಪಾಪ ಎಲ್ಲ ಹೋಗಿಬಿಡ್ತೈತಿ ಅಂತ, ಅಥವಾ ಇನ್ನೊಂದು ಎಲ್ಲೋ ತಲೆ ಬಳಸ್ಕೊಂಡು ವಸ್ತ್ರವನ್ನು ತ್ಯಾಗ ಮಾಡು
ಬಂದುಬಿಟ್ರೆ ಅದು ಪಾಪ ಪರಿಹಾರ ಆಕೈತಿ ಅಂತ ತಿಳ್ಕೊಂಡು ಎಲ್ಲಿ ಹೋದರೂ ಬಿಡೋದಿಲ್ಲ. ಅದು ಉಣ್ಣಬೇಕೆ ಹೇಳ್ತೀರಿ ನೀವು, ಮಾಡಿದ್ದುನ್ನೋ ಮಾರಾಯ ಅಂಥೇಳಿ. ಏನು ಮಾಡ್ತೇವೋ ಅದು ತಿರುಗಿ ಬರಬೇಕಾದ ಬಿಡೋದಿಲ್ಲ. ಅದು ಶ್ರುತಿ ನಿಯಮ ಐತದ. ಹಾಂ, ಹೌದಲ್ಲ. ಮ್ಯಾಲೆ ಕಲ್ಲು ಒಗಿದಿರ್ತೀರಿ, ಅಲ್ಲೇ ನಿಂದಿರ್ತೈತೆ ಅನ್ನೋದು ತಿರುಗಿ ತೆಳಗೆ ಬರ್ತೈತಿಲ್ಲ. ಹಾಗೆ ಇದು ಬರೋದ. ಮತ್ತು ಎಷ್ಟು ಜೋರ್ಲೆ ಎಸಿರ್ತೇವೋ ಅದ್ರದ್ದು ದುಪ್ಪಟ್ಟು ಸ್ಪೀಡಿಲೇ ಬರ್ತೈತಿ. ಮೇಲೆ ಹೋಗಕ್ಕೆ ಎಷ್ಟು ಅವಧಿ ತೊಗೊಂಡಿತ್ತು ಅದಕ್ಕಿಂತ ಲಘುನ ಕೆಳಗೆ ಬರ್ತೈತಿ. ಅತಿ ಆಯ್ತಂದ್ರೆ ಇಲ್ಲೇ ಉಣ್ಬೇಕಾಗತ್ತೆ. ನಾವು ಮಾಡ್ತಕ್ಕಂಥ ಅಧರ್ಮ ಕಾರ್ಯಗಳನ್ನು ಅತಿ ಆಯ್ತಂದ್ರೆ ಅದನ್ನು ಇಲ್ಲೇ ಉಣ್ಬೇಕಾಗತ್ತೆ. ಅದಕ್ಕೆ ಮಾಡು, ಎಷ್ಟು ಮಾಡು, ನೀನು ಹೊತ್ಕೊಂಡು ಹೋಗುವಂಗಾರ ಮಾಡು. ಅತಿ ಮಾಡಿದೆ ಅಂದ್ರೆ ಅದು ಇದಲ್ಲ. ಮಾಡಲೇಬೇಡ ಒಣ್ಣೆದ್ದು. ಏನೋ ನಿಂದ ಅವು ಅಂಥ ಆಲೋಚನೆಗಳು ಬರ್ತಾವೆ. ಅಂಥ ಆಹಾರ, ಅಂಥ ವಿಹಾರಗಳು ಅದು ಪರಿಣಾಮ ಬೀರಿ ಹಂಗೆ ಮಾಡಕ್ಕೆ ಹಚ್ಚಿರ್ತೈತಿ. ಅದನ್ನು ತಿದ್ದುಕೋಬೇಕನ್ನುವಂಥ ಅಪೇಕ್ಷೆ ಬರೋದಿಲ್ಲ ಅಲ್ಲಿ. ಯಾಕೆ ಸಂಘ ಏನು ಮಾಡಿರ್ತೈತಿ ಅಂಥದ್ದನ್ನು ಮಾಡಕ್ಕೆ ಹಚ್ತೈತಿ. ಅದಕ್ಕೆ ಅದು ತಿದ್ದುಕೋಬೇಕಂಥೇಳಿ ಪ್ರಯತ್ನವನ್ನು ಮಾಡಿ ನೀನು. ನಾವು ಪ್ರಯತ್ನನ ಮಾಡೋದಿಲ್ಲ. ಮತ್ತೊಟ್ಟು ಒಂದು ಸ್ವಲ್ಪ ಸಣ್ಣದು ಮಾಡಿರ್ತೇವೆ, ಮತ್ತೊಟ್ಟು ದೊಡ್ಡದು, ಮತ್ತೊಟ್ಟು ಅದಕ್ಕಿಂತ ಹಂಗೆ ದೊಡ್ಡದು. ಹೌದಲ್ರಿ. ಆಗಲ್ಲೇ ಉದಾಹರಣೆಯಾಗಿ ಹೇಳಿದರು. ನಮ್ಮ ಅಪೇಕ್ಷೆಗಳು, ನಮ್ಮ ಆಸೆಗಳು ಎಷ್ಟಿರ್ತಾವೆ ಅನ್ನೋದನ್ನು ಬದ್ನಿಕಾಯಿ 1 ಕಿಲೋ ತೂಗಿಸ್ಕೊಂಡ ಮೇಲೆ ಇನ್ನೊಂದು ಮೇಲೆ ಆಕೆಗೆ ಗೊತ್ತಾಗಲ್ದಂಗೆ ಒಂದು ಒಪ್ಕೊಂಡು ಬರ್ತೇವೆ ನಾವು. ಏನು ಹೌದಲ್ಲ. ಇನ್ನೊಂದು 1/4 ಕಿಲೋ ಅಥವಾ ಹೆಚ್ಚಿಗೆ ಬೇಕಾಗಿತ್ತು ಅಂದ್ರೆ ಇನ್ನೊಂದು 1/4 ಕಿಲೋ ಹೆಚ್ಚಿಗೆ ತೊಗೊಂಡ್ಬಂದ್ರೆ ಹಾಕಿರ್ತೈತಿ. ಹೌದಲ್ಲ. ಅದಿಲ್ಲ, 1 ಬಿಟ್ಟು 2 ಬಿಟ್ಟು ಇನ್ನೂ ಹೋಗಿ ಇನ್ನೂ ಪಡ್ಡಿನ ಇಳೋದಿಲ್ಲ ಇದು. ಅದನ್ನು ಮಾಡಬಾರ್ದು. ಬೆಲೆ ಎಷ್ಟು ಅದನ್ನು ನಿರ್ಧಾರ ಮಾಡಿರ್ತಾಳೆ. ಯಾಕೆ ಅಕ್ಕಿಗೂ ಅದು ಇರ್ತೈತಿ. ಅಕ್ಕಿದು ಒಂದು ಆಸೆ ಐತಿ, ಇನ್ನೊಂದು 4 ಕಡಿಮೆ ಕೊಟ್ರೆ ಅಕ್ಕಿಗೂ ಏನು ಇನ್ನೊಬ್ರಿಗೆ ಮತ್ತು ನನಗೆ ಅಷ್ಟು ರೊಕ್ಕ ಬರ್ತಾವೆ. ಅಕ್ಕಿಗೂ ಇರ್ತೈತಿ. ಅದು ಅಕ್ಕಿ ಏನು ಮಾಡಬೇಕು, ವ್ಯಾಪಾರ ಧರ್ಮ ಅಲ್ಲಿ ಪಾಲನೆ ಮಾಡಬೇಕಾಕೈತಿ. ಎಲ್ಲದಕ್ಕೂ ಧರ್ಮ ಐತಿ. ಎಲ್ಲದಕ್ಕೂ ವ್ಯಾಪಾರ ಮಾಡೋದ್ರಾಗೂ ಧರ್ಮ ಐತಿ. ನಮ್ಮ ಒಕ್ಕಲ್ತನಕ್ಕೂ ಧರ್ಮ ಐತಿ, ನೇಕಾರ ಧರ್ಮನೂ ಐತಿ. ಎಲ್ಲದಕ್ಕೂ ಮಾನವ ಜನ್ಮ ಅಂದ್ರೆ ಇದು ಎಲ್ಲ ಧರ್ಮಗಳನ್ನು ಪಾಲನೆ ಮಾಡೋದು. ಇಂದ್ರಿಯ ಧರ್ಮಗಳದಾವು. ಆ ಇಂದ್ರಿಯಗಳನ್ನು ಯಾವ್ಯಾವುದಕ್ಕೆ ಎದಕ್ಕೆ ಬಳಸಬೇಕು ಅಷ್ಟಷ್ಟು ಹಿತವಾಗಿ ಮಿತವಾಗಿ ಋತುಗಳಿಗೆ ಅನುಸಾರವಾಗಿ ಬಳಕೆ. ಅದಕ್ಕೆ ಬ್ರಹ್ಮಚರ್ಯ ಅಂತ ಹೇಳಿ ಆ ಬ್ರಹ್ಮಚರ್ಯ ಧರ್ಮವನ್ನು ಪಾಲನೆ ಮಾಡೋದು. ಇನ್ನೊಂದು ಅತಿ ಆಸೆ, ಕಡುಲೋಭ ಏನು ಮಾಡಕ್ಕೆ ಹಸ್ತೈತೆ ಅಂದ್ರೆ ಇದನ್ನೆಲ್ಲ ಮಾಡಕ್ಕೆ ಹಸ್ತೈತೆ. ಅತಿ ಆಸೆ ಗತಿಗೆಡಿಸ್ತು ಅಂತ ಹೇಳ್ತೀರಿ ನೀವು. ಅಂಥ ಒಂದು ಅತಿ ಆಸೆಯನ್ನು ಇಟ್ಕೊಂಡು ಇದನ್ನೆಲ್ಲ ಮಾಡ್ತೇವೆ ನಾವು. ಅದಕ್ಕೆ ಅದನ್ನು ಮಾಡಬಾರ್ದು. ಎಷ್ಟಿದ್ರೆ ಏನು ದೊರಕಲೇನು ಅದರೊಳಗೆ ಪರಿಣತಿ ತಳೆಯೋದೇ ಚಂದಮಾಮ ಅಂತ ಹೇಳ್ತೈತಿ. ಏನು ಸಿಕ್ಕರೆ ಏನೈತಿ ಅದರೊಳಗೆ? ದನಿಯಾರು ಹೇಳಿದ್ರಲ್ಲ, ಏನೈತಿ ಇದ್ರೊಳಗೆ? ಏನು ಕಿಲೋ ಗಂಟ್ಲೆ ಬಂಗಾರ ಹಾಕ್ಕೊಂಡ್ರು ನೀನೇನು ಬದಲಾವಣೆ ಆಗಲಿಲ್ಲ. ಭಾಳ ಏನು ಇಡೀ ಊರು ತುಂಬ ಹೆಚ್ಚಿಗೆ ಆಸ್ತಿ ಇದ್ದರೂ ನೀನೇನು ಬದಲಾವಣೆ ಆಗಲಿಲ್ಲ. ಏನು ಜಗತ್ತಿನ ಶ್ರೀಮಂತ ಆದರೂ ನೀನೇನು ಬದಲಾವಣೆ ಆಗಲಿಲ್ಲ. ನೀ ಇರುವಂಗನದಿ. ಹೌದಲ್ಲ. ಅದರಿಂದ ಲಾಭ ಇಲ್ಲ. ಸಾಕನ್ನೋ ಭಾವ ಬರಬೇಕಾಗೈತಿ. ಸಾಕನ್ನೋ ಶ್ರೀಮಂತ, ಭಾಳ ಬೇಕನ್ನೋ ಭಿಕಾರಿ ಅಂತ ಹೇಳ್ತೇವೆ. ಹೇಳಿನೂ ಕೂಡ ಮತ್ತೆ ಇನ್ನೂ ಸಾಕನ್ನೋ ಭಾವನೆ ಬರಲಿಲ್ಲ ಅಂದ್ರೆ ಎಲ್ಲಿವರೆಗೆ ಇದಂಗೆ ಈಗ ಹೋಗುದ ಆ ಬಿಸಿಲು ಗುದ್ರಿ ನೀರು ಬೆನ್ನು ಹತ್ತಿ ಹಾಗೆ ಅದು ಮೃಗ ಅವನತಿ ಅನ್ನುವಂತು ಹಾಗೆ ನಾವು ಬೇಕನ್ನೋದು ಬೆನ್ನು ಹತ್ತಿ ಈ ಮನುಷ್ಯ ಜನ್ಮವನ್ನು ನಾಶ ಮಾಡ್ಕೊಂಡು ಬಿಡ್ತೇವೆ. ಹಾಳಾಗಿ ಹೋಗಿಬಿಡ್ತೈತಿ. ಇದು ಬಂದದ್ದು ಉದ್ದೇಶ ಏನು ಅನ್ನೋದನ್ನು ಮರೆತು ಬಿಡ್ತೇವೆ ನಾವು. ಮರೆತು ಈ ಕಡಲೋಭಕ್ಕಾಗಿನ ಇದನ್ನು ಕಳ್ಕೊಂಡು ಬಿಡ್ತೇವೆ. ಅತಿ ಆಸೆಗಾಗಿನ ಇದನ್ನು ಕಳ್ಕೊಂಡು ಬಿಡ್ತೇವೆ. ಅದಕ್ಕೆ ಉಪಾಯ ಅಂದರೆ ಆಚರಣೆ, ಧರ್ಮದಂತೆ ನಡೆಯುವುದು, ಸತ್ಯದಿಂದ ನಡಿ.
ಸಾಕನ್ನೋ ಭಾವ ಬರಬೇಕಲ್ಲ. ಅಪರಿಗ್ರಹ ವೃತ್ತಿ, ಇನ್ನೊಬ್ರದ್ದು ಸಾಕಪ್ಪ ಇನ್ನೇನು ಬೇಡ ನನಗೆ, ಇನ್ನೊಬ್ರದ್ದು ಆಸೆ ಮಾಡೋದು ಬಿಡೋದು, ನಂದು ಅನ್ನೋದ್ರಾಗ ನಾ ಇರೋದು, ಅತಿ ಬೇಡಪ್ಪ ನನಗಿನ್ನು. ಈ ಪಾಲನೆಯನ್ನು ನಾವು ಮಾಡಬೇಕಾಗೈತೆ. ಅಂದಾಗ ನಮ್ಮ ವ್ಯಕ್ತಿತ್ವ ರೂಪುಗೊಳ್ತೈತಿ ಅಂತ. ಅವಾಗ ವ್ಯಕ್ತಿತ್ವದಿಂದ ಗುರುತಿಸಕ್ಕೆ ಚಾಲು ಆಕೈತಿ ಅಂತ. ಮಹಾತ್ಮರನ್ನು ನಾವು ಯಾವುದರಿಂದ ಗುರುತಿಸ್ತೇವೋ, ಹೆಸರಿನಿಂದ ಗುರುತಿಸ್ತೇವೋ ಇಲ್ಲ, ಅವರ ಆಚರಣೆಯಿಂದ, ಅವರು ಯಾವ ರೀತಿಯಾಗಿ ಅವರ ನಡೆ ನುಡಿ ಅವರ ಚಿಂತನೆಗಳಿದ್ದು ಅನ್ನೋದನ್ನ ಮುಖಾಂತರ ನಾವು ಗುರುತಿಸ್ತೇವಲ್ಲ, ಹಾಗೆ ನಮ್ಮದು ಕೂಡ ನಾವು ಬದಲಾವಣೆ ಮಾಡ್ಕೋಬೇಕಾಗಿ. ಅಂದ್ರೆ ಮಾತ್ರ ಮನುಷ್ಯ ಜನ್ಮಕ್ಕೆ ಬೆಲೆ ಐತಿ. ಇಲ್ಲ ಅಂದ್ರೆ ವ್ಯರ್ಥ. ಈ ಮುಂದೆ ಏನು ಹಾಕ್ಯವು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಪಾಪಾನುಗುಣದಿಂದ ಅಂತೇಳಿ ನಾವು ಮಾಡ್ತಕ್ಕಂಥ ಪಾಪ ಪುಣ್ಯ ಸಂಸಾರವಾಗಿನ ಇದೆಲ್ಲವೂ ನಿರ್ಧಾರ ಆಗುತ್ತೆ. ನಮ್ಮ ಜನ್ಮಾಂತರಗಳು 84 ಲಕ್ಷ ಜೀವರಾಶಿಗಳು ಅದರೊಳಗೆ ತಿರುಗಲಿಕ್ಕೆ ಕಾರಣ ಏನು ಅಂದ್ರೆ ನಾವು ಮಾಡಿದಂಥ ಧರ್ಮ ಕಾರ್ಯಗಳು ಅಧರ್ಮ ಕಾರ್ಯಗಳು ನಿರ್ಧಾರ ಮಾಡ್ತಾವೆ. ಧರ್ಮ ಉನ್ನತಿಯತ್ತ ಕಂಡು ಹೋದ್ರೆ ಅಧರ್ಮ ಹೀನ ಇದಕ್ಕೆ ಹೋಯ್ತೈತಿ ಜನ್ಮಕ್ಕೆ. ಅದಕ್ಕೆ ಧರ್ಮದಂತೆ ನಡಿಬೇಕಾಗೈತಿ. ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಅದು ನನ್ನನ್ನು ರಕ್ಷಣೆ ಮಾಡ್ತೈತಿ. ಅದು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧರ್ಮದಂತೆ ನಡೆದಾಗ ಧರ್ಮರಾಯಿಗೆ ಏನೂ ಆಗಲಿಲ್ಲ, ಯುಧಿಷ್ಠಿರನಿಗೆ ಏನೂ ಆಗಲಿಲ್ಲ. ರಾಮ ಸತ್ಯದಿಂದ ನಡೆದಂತನ ಆದರ್ಶ ಪುರುಷ ಅಂತ ಅನಿಸ್ಕೊಂಡ. ಇವನ್ನ ದೃಷ್ಟಾಂತಗಳನ್ನು ನಾವು ನೋಡಿನೂ ಕೂಡ ಕೇಳಿನೂ ಕೂಡ ನಾವು ಆಚರಣೆ ಪರಿಶುದ್ಧ ಆಗಲಿಲ್ಲ ಅಂದ್ರೆ ವ್ಯರ್ಥಲ್ಲ. ಮನುಷ್ಯ ಜನ್ಮ ಬಂದದ್ದು ವ್ಯರ್ಥಲ್ಲ. ಅರಿವಿನ ಜನ್ಮ, ತಿಳುವಳಿಕೆ ಜನ್ಮ, ಈ ತಿಳುವಳಿಕೆಯ ಜನ್ಮವನ್ನು ಪಡೆದು ಮತ್ತು ಪಶು ವೃತ್ತಿ ಪೈಶಾಚಿಕ ವೃತ್ತಿ ಒಳಗೆ ತೊಡಗಿದ್ರೆ ಮನುಷ್ಯ ವೃತ್ತಿಯನ್ನು ಬಿಟ್ಟು ಮುಂದೆ ದೇವಾತೀತ ವೃತ್ತಿಯನ್ನು ಹೊಂದೋದು ಯಾವಾಗ? ಎಷ್ಟು ಜನ್ಮ ಹೋಕ್ಕವೋ ಏನೋ ಮುಂದೆ. ಅದಕ್ಕೆ ಬಂದೈತಿ. ಈಗ ತಡ ಮಾಡದೆ ನೀನು ಏನು ಮಾಡೋ, ಧರ್ಮದಂತೆ ನಡೆದು ನಿನ್ನ ನಿಜವನ್ನು ಅರಿ. ಈ ವಿಷಯದ ಆಶೆಯನ್ನು ಬಿಡು. ವಿಷಯದ ಆಶೆ ಯಾರಿಗೂ ಸುಖವನ್ನು ಕೊಟ್ಟಿಲ್ಲ. ಸುಖ ಕೊಟ್ಟೈತೇನೋ? ಯಾವ ವಿಷಯ ವಸ್ತುಗಳು ಸುಖ ಕೊಟ್ಟವು ವಿಚಾರ ಮಾಡಿ ನೋಡಿದ್ರೆ ಯಾವ ವಿಷಯ ವಸ್ತುಗಳು ಸುಖ ಕೊಟ್ಟಿಲ್ಲ. ವಿಚಾರ ಮಾಡಿ ನೋಡಿದ್ರೆ ವಿಚಾರ ಮಾಡಾಕತ್ತಿಲ್ಲ ನಾವು. ಹೌದಲ್ಲ? ಬೇಡ ಬೇಡ ಭೋಗದ ಒಡನಾಟ ನಂಜು ಬೆರೆಸಿದ ಸವಿದೂಟ ಅಂತ ಹೇಳಿದ್ರು. ನೀ ಎಷ್ಟೇ ಭೋಗವನ್ನು ಮಾಡಿದರೂ ಕೂಡ ಅವು ಅಷ್ಟ ಐತಿ. ಅದು ಸುಖ ಅದರಿಂದ ಇಮ್ಮಡಿ ಆಗಿಲ್ಲ. ಅದೇನು ಉಂಡದ್ದನ್ನೇ ಉಣ್ಣುತ್ತಾ ಮೇಳೈಸಿದ್ದನ್ನೇ ಮೇಳಿಸುತ್ತಾ ನೂತನಮ್ಮ ಅದರೊಳಗೆ ಕಾಣೆ ಅಂತ ಅನುಭವಗಳು ಹೇಳ್ತಾರೆ. ಆದ್ರೆ ನಾವು ಏನು ಮಾಡ್ತೇವೆ ಅದನ್ನು ಮಾಡಿದ್ದ ಮಾಡೋದು ಅದರೊಳಗೆ ನಾವು ತೊಡಗಿಬಿಟ್ಟೆವು. ಹಾಗಾಗಿ ನಮ್ಮ ಶರೀರ ಏನಾಗೈತಿ ಅಂದ್ರೆ ರೋಗಗ್ರಸ್ತ ಆಕೈತಿ. ಈ ಆಯುಷ್ಯ ಕಡಿಮೆ ಆಕೈತಿ. ಸಹಜವಾಗಿ ಬದುಕಲಿಕ್ಕೆ ಬಂದಂಥ ಆಯುಷ್ಯ ಏನಾಗೈತೆ, ಅತಿ ಆಯ್ತಂದ್ರೆ ಕೆಟ್ಟು ಹೋಕ್ಕೈತಿ. ಹೌದಲ್ಲ? ಎಷ್ಟು ಅದನ್ನು ಬಳಕೆ ಮಾಡ್ಕೋಬೇಕು ಅಷ್ಟೇ ಬಳಕೆ ಮಾಡ್ಕೊಂಡ್ರೆ ಅದರ ಆಯುಷ್ಯ ಎಷ್ಟರ ತನಕ ಇರ್ತೈತಿ ಅಷ್ಟರ ತನಕ ಇರ್ತೈತಿ. ಸೈನ್ಸು ವಿಜ್ಞಾನ ಓದಿದವರು ಅದಿರಿ ನೀವು. ಪ್ರತಿಯೊಂದಕ್ಕೂ ಲೈಫ್ ಟೈಮ್ ಫಿಕ್ಸ್ ಐತಿ. ಯಾವುದನ್ನು ಎಷ್ಟು ಪ್ರಮಾಣದೊಳಗೆ ಎಷ್ಟು ಉಪಯೋಗ ಮಾಡ್ತೇವೆ ಇಷ್ಟು ದಿನ ಅದಾಗ ಬರ್ತೈತಿ ಅಂತ ಅದ್ರ ಮೇಲೆ ಪ್ರಿಂಟ್ ಐತಿ. ಹೌದಲ್ಲ? ನೋಡ್ರಿ, ನೀವು ವಿಚಾರ ಮಾಡಿ ನೋಡ್ರಿ. ಅದನ್ನು ನಾವು ಅಷ್ಟೇ ಬಳಕೆ ಹಾಗೆ ಇವು ಕಣ್ಣಿರಲಿ, ಕಿವಿ ಇರಲಿ, ಮೂಗಿರಲಿ, ನಾಲಿಗಿರಲಿ, ಚರ್ಮ ಇರಲಿ, ಇವನು ಎಷ್ಟು ಬಳಕೆ ಎದಕ್ಕೆ ಹಿತವಾಗಿ ಮಿತವಾಗಿ ಋತುಗಳಿಗೆ ಅನುಸಾರವಾಗಿ ಬಳಕೆ ಮಾಡಿಕೊಂಡ್ರೆ 100-125 ವರ್ಷ ಸಹಜವಾಗಿ ಬದುಕ್ತೈತಿ. ಆದ್ರೆ ನಮ್ದು ಇವತ್ತು ಏನಾಗೈತಿ ಅಂದರೆ ಎಲ್ಲವೂ ವ್ಯತಿರಿಕ್ತ ಆಗಿಬಿಟ್ಟವು ಅಂತನ ನಮ್ಮ ಆಯುಷ್ಯ ಕಡಿಮೆ ಆಕ್ಕೊಂತ ಬಂದೈತಿ. ಯಾವ ಜೀವಿನೂ ಕೂಡ ಇಷ್ಟೊಂದು ವ್ಯತಿರಿಕ್ತವಾಗಿ ಅವನ ಇಂದ್ರಿಯಗಳನ್ನ ಬಳಕೆ ಮಾಡ್ಕೊಳಕತ್ತಿಲ್ಲ. ಸಹಜವಾಗಿ ಆ ಜನ್ಮದ ಧರ್ಮವನ್ನು ಪಾಲನೆ ಮಾಡಾಕತ್ತೇವೆ. ನಾವು ಮನುಷ್ಯರು ವಿಶೇಷವಾದಂಥ ಬುದ್ಧಿ ಸಾಮರ್ಥ್ಯ ಐತೆ ಅಂತ ತಿಳ್ಕೊಂಡು ಆ ಬುದ್ಧಿ ಸಾಮರ್ಥ್ಯವನ್ನು ಎದಕ್ಕಾಗಿ ಉಪಯೋಗ ಮಾಡ್ಕೋಬೇಕಾಗೈತಿ ಅದಕ್ಕಾಗಿ ಉಪಯೋಗ ಮಾಡೋಕ್ಕೆಲ್ಲ ಅನೀತಿ ಅತ್ಯಾಚಾರದಿಂದ ಇದು ವಿಷಯ ಸುಖಕ್ಕಾಗಿ ಬಳಕೆ ಮಾಡ್ಕೊತೇವಂತನ ನಮ್ಮ ಆಯುಷ್ಯ ಕ್ಷೀಣ ಆಕೈತಿ.
ಅದಕ್ಕೆ ವಿಚಾರ ಮಾಡಬೇಕಾಗೈತಿ. ಇಲ್ಲಿ ಮನುಷ್ಯ ಜನ್ಮವನ್ನು ನಾವು ಪಡೆದು ಬಂದಮೇಲೆ ನಾವು ಧರ್ಮದಂತೆ ನಡಿಬೇಕಾಯ್ತು. ಅದಕ್ಕೆ ಉಪಾಯ ಏನಪ್ಪ ಇದಕ್ಕೆ ಅಂತ ಪ್ರಶ್ನೆ ಇದನ್ನು ಮಾಡಿಕೊಂಡು ಇದಕ್ಕೆ ಉಪಾಯ ಏನು ಅಂದ್ರೆ ಧರ್ಮ ಅಂತ ಹೇಳಿದ್ದು. ಇದನ್ನು ಮರದೇನೆ ಇನ್ನು ಇದಕ್ಕೆ ಉಪಾಯ ಏನು, ನನ್ನನ್ನು ನಾ ತಿಳ್ಕೊಂಡಾಕ ನನ್ನನ್ನು ಮರ್ತೇನೆ, ನನ್ನನ್ನು ನಾ ತಿಳ್ಕೊಂಡಾಕ ಏನು ಉಪಾಯ ಅಂತ ಕೇಳಿದ್ರೆ ಧರ್ಮದಂತೆ ನಡೆದು. ಧರ್ಮದಂತೆ ನಡೆದಾಗ ನಾನು ಯಾರೋದಿನ ಅಂತ ತಿಳ್ಕೊಳಕ್ಕೆ ಬರ್ತೈತಿ. ಧರ್ಮದಂತೆ ನಡಿಲ್ಲನ ಹಂಗೆ ನಾನು ಯಾರು ಅಂತ ಎಷ್ಟು ಕೇಳಿದ್ರು ಎಷ್ಟು ಓದಿದ್ರು ಕೂಡ ಅದು ಜ್ಞಾನ ಆಗೋದೇ ಇಲ್ಲ. ತಿಳ್ದಂಗೆ ಅನ್ನಿಸ್ತೈತಿ. ಆದ್ರೆ ಆ ತಿಳುವಳಿಕೆ ಮಟ್ಟ ಪರಿಪೂರ್ಣತೆಯನ್ನು ಪಡಿಬೇಕಂದ್ರೆ ಧರ್ಮದಂತೆ ನಡಿಬೇಕಾಗೈತಿ. ಅದಕ್ಕೆ ಆಚರಣೆ ಧರ್ಮ ಅದು ನೆಲೆಯಾಗಿ ನಿಲ್ಲಬೇಕಂದ್ರೆ ನಮ್ಮ ಆಚರಣೆ ಪರಿಶುದ್ಧ ಇರಬೇಕು ಅಂತ. ಅದಕ್ಕೆ ಕಾಯ ವಾಚ ಮನಸ್ಸು. ಅದಕ್ಕೆ ತಪಸ್ಸು ಅಂತಂದರು. ಮಾಡಲಿಲ್ಲವೇ ತಪವು ಮಾಡಲಿಲ್ಲವೇ ಕೂಡೆ ಸುಗುಣದೊಡನೆ ನೋಡಿ ತ್ರಿವಿಧ ಕರ್ಣದಲ್ಲಿ. ಮೂರು ಶರೀರ ವಾಣಿ ಮನಸ್ಸು ಮೂರೂ ಕೂಡ ಒಂದೇ ರೀತಿಯಾಗಿರ್ಬೇಕು. ಅದಕ್ಕೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ. ನಾವು ನುಡಿದಂತೆ ನಡೆಯೋದಿಲ್ಲ. ಏನು ನುಡಿತೇವೋ ಅದನ್ನು ಹಂಗೆ ಪಾಲನೆ ಇಲ್ಲ ನಮ್ದು. ಅದನ್ನು ನುಡಿ ಯಾರಿಗಾಗಿ ಅಂದ್ರೆ ಇನ್ನೊಬ್ಬರಿಗಾಗಿ ಅಂತ ತಿಳ್ಕೊಂಡ್ಬಿಟ್ಟೇವು ನಾವು ನುಡಿದೆಲ್ಲ ಇನ್ನೊಬ್ಬರಿಗಾಗಿ, ನನಗಾಗಿ ಅಲ್ಲದು. ಹೌದಲ್ಲ? ಸತ್ಯಂ ವದ ಧರ್ಮಂ ಚರ ಅನ್ನುವಂಥ ವಾಕ್ಯವನ್ನು ಹೇಳಿದರು ಸ್ವಾಮಿ. ಸತ್ಯದಂತೆ ನಡೀತೇವನ್ನು, ಸತ್ಯವನ್ನು ಪಾಲನೆ ಇದು ಒಂದರ ಆಧಾರ ಮೇಲೆ ಎಲ್ಲವೂ ಬರ್ತಾವೆ ಅಂತ. ಅಹಿಂಸಾವೃತ ಬರ್ತೈತಿ, ಅಸ್ಥೇಯ ಗುಣ ಬರ್ತೈತಿ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ಲಿಕ್ಕೆ ಬರ್ತೈತಿ, ಅಪರಿಗ್ರಹ ವೃತ್ತಿಯನ್ನು ಪಾಲನೆ ಮಾಡ್ಲಿಕ್ಕೆ ಬರ್ತೈತಿ. ನಾವು ಸತ್ಯದಿಂದ ನಡೆಯುವಲ್ಲಿವ. ಹೌದಲ್ರಿ? ಬರೀ ಸುಳ್ಳು ಹೇಳುವಂಥ ಸಾಧನೆಗಳನ್ನು ಮಾಡ್ಕೊಂಡು ಬಿಟ್ಟೆವು. ಸುಳ್ಳು ಹೇಳೋದು ಅದು ಎಷ್ಟೇ ಕಷ್ಟ ಬರಲಿ, ನೀ ಸತ್ಯದಿಂದ ನಡಿ. ಅದು ನಿನ್ನ ಪರಿಪೂರ್ಣತೆ ಎತ್ತ ಕೊಂಡೊಯ್ತೈತಿ. ಪರಿಪೂರ್ಣತೆ ಯಾವುದು ಅಂದ್ರೆ ನೀ ಸದ್ರೂಪ ವಸ್ತು ಅದೆಯಲ್ಲ, ಆ ಸದ್ರೂಪ ವಸ್ತುವಿನ ತಿಳುವಳಿಕೆ ನಿನಗೆ ಜಾಗೃತವನ್ನು ಮಾಡಿಕೊಡ್ತೈತಿ. ತ್ರಿಕಾಲ ಬಾಧಿತ ವಸ್ತುವಿನ ಅನುಭವವನ್ನು ಮಾಡಿಕೊಡ್ತೈತಿ ಅಂತ. ಬಹಿರಂಗದ ಸತ್ಯದ ಆಚರಣೆ, ಅಂತರಂಗದೊಳಗಿರ್ತಕ್ಕಂಥ ಸತ್ಯದ ಅನುಭವವನ್ನು ಮಾಡಿಕೊಡ್ತೈತಿ ಅಂತ. ಅದಕ್ಕೆ ನಮ್ಮ ಆಚರಣೆ ಪರಿಶುದ್ಧವಾಗಿರಲಿ ಅಂತ ತಿಳ್ಕೊಂಡು ಆಚಾರವೇ ಪ್ರಭೋ ಧರ್ಮ ಅಂಥೇಳಿ ಅಂಥ ಆಚರಣೆ ಉಳ್ಳವರು ಆಗ್ಬೇಕಾಯ್ತಿ. ನಾವು ನುಡಿದು ಎಷ್ಟೈತಿ ಅಷ್ಟು ಆಚರಣೆ ದುಪ್ಪಟ್ಟಾದಾಗ ಮಾತ್ರ ಈ ಜನ್ಮ ಸ್ವಾರ್ಥಕ್ಕಾಗತ್ತೆ. ಅದಕ್ಕೆ ಹಂಗೆ ನಡೆಯೋಣ. ನಾವು ಯಮ ನಿಯಮಾದಿಗಳನ್ನು ಪರಿಪಾಲನೆ ಮಾಡೋಣ ಅಂದ್ರೆ ಮಾತ್ರ ಈ ಮನುಷ್ಯ ಜನ್ಮ ಸಾರ್ಥಕ್ಕಾಗುತ್ತೆ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು ಮುಗಿಸ್ತೀನಿ. ಎಲ್ಲರೂ 2 ನಿಮಿಷ ಮನನ